ಫ್ರೆಂಡ್ ಲಕ್ನೋ ವರ್ಸಸ್ ಪಂಜಾಬ್ ವಿರುದ್ಧ ನಡೆದಂತ ಈ ಒಂದು ಮ್ಯಾಚು 8 ವಿಕೆಟ್ ಇಂದ ಪಂಜಾಬ್ ಈಸಿಯಾಗಿ ಗೆದ್ದಿದೆ. ಫ್ರೆಂಡ್ ಟೋಟಲ್ ಆಗಿ 8 ವಿಕೆಟ್ ಇಂದ ಗೆದ್ರು ಕೂಡ ಇನ್ನು 16.2 ಬಾಲ್ ಅಲ್ಲಿ ಈ ಒಂದು ಮ್ಯಾಚ್ ಮುಗಿಸಿದೆ ಪಂಜಾಬ್ ತಂಡ. ಇದರಿಂದ ಪಂಜಾಬ್ ತಂಡ ಕೂಡ ಈ ಒಂದು ಮ್ಯಾಚ್ ಗೆಲ್ಲುವ ಮೂಲಕ ರನ್ ರೇಟ್ ಕೂಡ ಬೂಸ್ಟ್ ಆಗಿದೆ. ಫ್ರೆಂಡ್ ಟೋಟಲ್ ಆಗಿ ಲಕ್ನೋ ಸೂಪರ್ ಜೈಂಟ್ಸ್ ಫಸ್ಟ್ ಬ್ಯಾಟಿಂಗ್ ಮಾಡಿತ್ತು. ಬ್ಯಾಟಿಂಗ್ ನಲ್ಲಿ ಮಾರ್ಕಮ್ ಹಾಗೆ ಪಂತ್ ಹಾಗೆ ಇತರೆ ಆಟಗಾರರು ಯಾರು ಕೂಡ ಅಷ್ಟೇನು ರನ್ ಮಾಡಲಿಲ್ಲ. ಇದರಲ್ಲಿ ರನ್ ಮಾಡಿದ್ದು ಯಾರಪ್ಪ ಅಂದ್ರೆ ಯಶೋ ಹಾಗೆ ನಿಕೋಲಸ್ ಪೂರನ್ 44 ರನ್, ಯಶೋ 42 ರನ್ ಬಿಟ್ಟು ಯಾರು ಕೂಡ ಅಂತ ರನ್ ಮಾಡಲಿಲ್ಲ. 20, 15 ಈ ರೀತಿ ಮಾಡಿ ಟೋಟಲ್ ಆಗಿ 177 ರನ್ ಮಾಡಿದ್ರು. ಇದರಲ್ಲಿ ಪ್ರಮುಖ 3 ವಿಕೆಟ್ ತೆಗೆದ ಹರ್ದೀಪ್ ಸಿಂಗ್ ಹಾಗೆ ತಲಾ ಎಲ್ಲರೂ ಕೂಡ ಒಂದೊಂದು ವಿಕೆಟ್ ತಗೊಂಡ್ರು. ಇದು ಟೋಟಲ್ ಆಗಿ 171 ರನ್ ಟಾರ್ಗೆಟ್ ಕೊಟ್ಟಿತ್ತು ಪಂಜಾಬ್ ತಂಡಕ್ಕೆ ಲಕ್ನೋ ಸೂಪರ್ ಜೈಂಟ್ಸ್. ಈ ಒಂದು ಟಾರ್ಗೆಟ್ ನ ಬೆನ್ನತ್ತಿದ ಪಂಜಾಬ್ ತಂಡ ಯಾವುದೇ ಒಂದು ಆಘಾತ ಆಗದೆ ಫಸ್ಟ್ ಗೆ ಆರಾಮಾಗಿ ರನ್ ಗಳಿಸಿದ್ರು. ಆಮೇಲೆ ಬಂದ ಪ್ರಭಾಸ್ ಸಿಮ್ರನ್ ಹಾಗೆ ಶ್ರೇಯಸ್ ಇವರೊಂದು ಜೊತೆ ಆಟದಿಂದ 100 ಚಿಲ್ಲರ ಪಾರ್ಟ್ನರ್ಶಿಪ್ ಬಂದಿತ್ತು. ಇವರೊಂದು ಪ್ರಭಾಸ್ ಸಿಮ್ರನ್ 69 ಮಾಡಿದ್ರೆ ಶ್ರೇಯಸ್ 57 ರನ್ ಮಾಡಿದ್ರು. ಆಮೇಲೆ ಬಂದ ನೆಹಾಲ್ ಅವರು ಕೂಡ 44 ರನ್ ಮಾಡಿ ಈ ಒಂದು ಮ್ಯಾಚ್ 8 ವಿಕೆಟ್ ಇಂದ ಈಸಿಯಾಗಿ ಪಂಜಾಬ್ ಗೆದ್ದಿದೆ. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಗೆಲ್ಲುವ ಮೂಲಕ ಪಂಜಾಬ್ ತಂಡಕ್ಕೆ ಇನ್ನೂ ಕೂಡ ಉತ್ಸಾಹ ಬಂದಿದೆ. ಫ್ರೆಂಡ್ ಟೋಟಲ್ ಆಗಿ ಇಲ್ಲಿ 2 ವಿಕೆಟ್ ಕಳ್ಕೊಂಡಿತ್ತು ಅಷ್ಟೇ. ಆದ್ರೆ ಈ ಸಲ ಮ್ಯಾಕ್ಸ್ವೆಲ್ ಆಡೋಕ್ ಬರ್ಲಿಲ್ಲ. ಆಡೋಕ್ ಬಂದಿದ್ರೆ ಮತ್ತು 0 ಔಟ್ ಆಗ್ತಿದ್ದೇನೋ ಗೊತ್ತಿಲ್ಲ. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಶ್ರೇಯಸ್ ಆಗ್ಲಿ ಹಾಗೆ ನೆಹಾಲ್ ಆಗ್ಲಿ ಇವರೊಂದು ಜೊತೆ ಆಟ ಸಾಥ್ ಕೊಟ್ಟಿದ್ದಕ್ಕೆ ಈ ಒಂದು ಮ್ಯಾಚ್ ಗೆದ್ದಿದೆ. ಫ್ರೆಂಡ್ ಟೋಟಲ್ ಆಗಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಅದು ಕೂಡ ಸ್ಟ್ರಗಲ್ ಮಾಡಿತ್ತು. ಫ್ರೆಂಡ್ ಆರಂಭದಲ್ಲಿ ಸ್ಟ್ರಗಲ್ ಮಾಡಿದ್ದಕ್ಕೆ ಈ ಒಂದು ಮ್ಯಾಚ್ ಸೋಲುವಂತ ಪರಿಸ್ಥಿತಿ ಬಂದಿದೆ ಅವರಿಗೆ. ಇಲ್ಲಿ ಮೆಚ್ಚಲೇಬೇಕಾದ ಏನಪ್ಪಾ ಅಂದ್ರೆ ಇಲ್ಲಿ ಯಾರು ಕೂಡ ಲಕ್ನೋ ಸೂಪರ್ ಜೈಂಟ್ಸ್ ಬಾಲರ್ ಕೂಡ ಯಾರು ಕೂಡ ಮ್ಯಾಜಿಕ್ ಮಾಡಿಲ್ಲ. ಫ್ರೆಂಡ್ ಇಲ್ಲಿ ಮ್ಯಾಜಿಕ್ ಮಾಡಿದ್ರೆ ಏನೋ ಪಂಜಾಬ್ ತಂಡಕ್ಕೆ ಕಟ್ ಹಾಕ್ಬೋದಿತ್ತು. ಇಲ್ಲಿ ಯಾವುದೇ ಒಂದು ಬಾಲರ್ ಕೂಡ ಸಾಥ್ ಕೊಡಲಿಲ್ಲ ಪಂಜಾಬ್ ತಂಡಕ್ಕೆ. ಪಂಜಾಬ್ ತಂಡಕ್ಕೆ ಯಾವುದೋ ಒಂದು ಬಾಲರ್ ಕೂಡ ಆಘಾತ ಕೊಡಲಿಲ್ಲ ಲಕ್ನೋ ಸೂಪರ್ ಜೈಂಟ್ಸ್ ಬಾಲರ್. ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಮ್ಯಾಚ್ 16.2 ಬಾಲ್ ಅಲ್ಲೇ ಮುಗಿಸಿದೆ. ಅದು 8 ವಿಕೆಟ್ ಇಂದ ಕೂಡ ಗೆದ್ದಿದೆ. ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಮ್ಯಾಚ್ ಏನನ್ಸಂತ ನಿಮ್ಗೆ, ಗೆದ್ದಿದ್ದು ಯಾರು ಗೆಲ್ಬಾರಿತ್ತು ಗೆದ್ದಿದ್ದಕ್ಕೂ ನಿಮ್ಗೆ ಏನಂತ ಕಮೆಂಟ್ ಮೂಲಕ ತಿಳಿಸಿ. ಆಗಿ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಲಿ ಏನ್ ಮಾಡ್ತಾ ಇದೀನಿ ಮತ್ತೆ ಅಂತ ವಿಷಯ ಅಂತ. ಬಾಯ್.